ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ನನ್ನ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ತುಂಬಿದ ರಾಜಸಭೆಯಲ್ಲಿ ದುಶ್ಯಾಸದಿಂದ ಅಪಮಾನಿತಳಾದಿನ. ಹೇ ದೇವ, ಈ ದ್ರೌಪದಿ ಹಣೆಯಲ್ಲಿ ಇನ್ನೂ ಅದೇನೇನನ್ನು ಬರೆದಿರುವಿ ತಂದೆ ಎಂದು ಪಾಂಚಾಲಿ, ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪ್ರಿಯತಮೇ, ಕಾಂತೆ ಶಾಂತೆ, ವರದಿಲ್ಲನಾಗಿ ವರಪತ್ನಿಯಾಗಿ ಮರ್ಗಲೇತಗೆ. ಕಾಂತೆ ಶಾಂತೆ, ವರದಿಲ್ಲನಾಗಿ ವರಪತ್ನಿಯಾಗಿ ಮರ್ಗಲೇತಗೆ. ಪಾಂಡು ಪುತ್ರರ ಪತ್ನಿಯಾಗಿ ನೀನು, ಪಾಂಡು ಪುತ್ರರ ಪತಿಯಾಗಿ ನೀನು. ಚಂಡ ಚಿಂತೆಯಿಂದ, ಚಂಡ ಚಿಂತೆಯಿಂದ ಕಡುಕೋಪದಿಂದ ದುಡುಕುವುದೇಕೆ ಕೋಮಲ್ಲಾಗಿಯೇ? ಕಡುಕೋಪದಿಂದ ದುಡುಕುವುದೇಕೆ ಕೋಮಲ್ಲಾಗಿಯೇ? ಶಾಂತೆ ಶಾಂತೆ, ವರದಿಂದಲಾಗಿ ವರಪತಿಯಾಗಿ ಮರ್ಗಲೇತಗೆ, ಮರ್ಗಲೇತಗೆ. ಏನಾಯಿತು? ನಿಷ್ಕಾರಣವಾಗಿ ಅಳುತ್ತಿರುವೆಲ್ಲ, ಕಾರಣವೇನು? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿಯೊಳಗೆ ಒಂದಲ್ಲ 10 ಕಾರಣಗಳಿರು. ಹೇ ದೇವ, ಇಂತಹ ಅಪರಾಧಿನ ಸ್ತ್ರೀ ಜಾತಿಯನ್ನು ಅದು ಏಕೆ ತಾನೇ ಸೃಷ್ಟಿಸಿದೆ ದೇವ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಬಲವಸ್ವರೂಪರಾದ ಋಷಿಮುನಿಗಳು ಮಾಡಿದ ಆಜ್ಞೆ. ಓಹೋ, ಕೈ ಹಿಡಿದ ಧರ್ಮಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳೇ ನಿಮಗೆ ಆಜ್ಞೆ ಮಾಡಿದರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡಿಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕಿನಿಂದಾದ ಈ ನಿಂದನೆಯು ನಮ್ಮನ್ನು ಸಾಯೋವರೆಗೂ ಬಿಟ್ಟಿದ್ದಲ್ಲ. ದ್ರೌಪದ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಿನ್ನಲ್ಲಿ ನಾನು ಎಷ್ಟೋ ಸಾರಿ ಬೇಡಿಕೊಂಡಿದ್ದೆ. ಆಗಿದ್ದು ಆಗುವೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀವೇಕೆ ಹೀಗಾಗಿರುವೆ? ನನ್ನಲ್ಲಿ ತಿಳಿಸಬಾರದೆ? ತಿಳಿಸುತ್ತೇನೆ ಪ್ರಾಣೇಶ್ವರ, ಆದ್ರೆ ಅದರಿಂದ ಆಗುವ ಪ್ರಯೋಜನವಾದ್ರೆ ಏನು? ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದ್ರೆ ಈಗ ಹೇಳುತ್ತೇನೆ ಕೇಳಿ. ಈ ದಿವಸ ಹಸ್ತಿನಾಭಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನ್ನು ಕಳಿಸಿದ್ದಾರೆ, ಇನ್ನೇನು ಸಂಧಿಯಾಗುವುದು, ಆಗಲಾದರೂ ಬೆಚ್ಚಿರುವ ಏನಿನ ಮುಡಿಯನ್ನು ಕಟ್ಟಿಸುವೆ ಎಷ್ಟೆಂದು ಕೇಳಿ ಕೇಕೆ ಹಾಕಿ ನಕ್ಕಳು ಪ್ರಾಣೇಶ್ವರ. ಏನು? ದುರ್ಯೋಧನನ ಪುನಃ ಸಂಧಿಗೆ ಪ್ರಯತ್ನ, ದುರ್ಯೋಧನನ ಪುನಃ ಸಂಧಿಗೆ ಪ್ರಯತ್ನ. ಹಾಗಿದ್ದರೆ ನನ್ನ ಸಂದೇಹವು ಸಫಲವಾಯಿತು. ಯಾರು ಯಾರು ರಾಯಭಾರ ಕೊಯ್ದವರು? ಯಾರು? ಮತ್ತಿನ್ಯಾರು? ನಮ್ಮ ಅಣ್ಣನಾದ ಶ್ರೀಕೃಷ್ಣನಲ್ಲವೇನು? ಏನು ಕೃಷ್ಣ? ಗೋಪಿಕಾನನ ಜೊತೆ ವಿಲಾಸದಲ್ಲಿ ಮಗ್ನನಾದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂತಿರಿದಾಗಲೇ ಈಗಾಗಬಹುದನ್ನು ನಾನು ಮೊದಲೇ ತಿಳಿದಿದ್ದೇನೆ. ಸರಿ, ಆ ಭಾನುಮತಿಗೆ ನೀನೇನು ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೆ. ಏನೆಂದು? ನಿನ್ನ ಕಟ್ಟರು ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿರುವ ಈ ಮುಡಿಯನ್ನು ಕಟ್ಟಿಸುವುದಿಲ್ಲವೇ ಏ ಭಾನುಮತಿ ಎಂಬುದಾಗಿ. ಬಾಪು ಪಾಂಚಾಲಿ, ಬಾಪು. ಜಾಣೆ ಮುದ್ದಾಡುವೆನು ಬಾರೆ, ಜಾಣೆ ಮುದ್ದಾಡುವೆನು ಬಾರೆ, ನನ್ನ ಪ್ರೀತಿಯ ರಾಣಿ ನಾನೇ. ನನ್ನ ಪ್ರೀತಿಯ ರಾಣಿಯು ನೀನೆ, ಜಾಣೆ ಮುದ್ದಾಡುವೆನು ಬಾರೆ. ಪ್ರಾಣೇಶ್ವರ, ಗುರುಕುಲ ಆದ ಮನ ಕಣ್ಣದ ಗುರುವಂತವನ ನಾಶವಗೈವೆ. ಗುರುಕುಲ ಆದ ಮನ ಕೆಣಕು ತರಣದ ಗುರುವಂತವನ ನಾಶವಗೈ. ಗುರುಳದು ಶಾಸನ ಹೊಗಲನು ಬಗೆದು, ದುರುಳದು ಶಾಸನ ಒಡಲನ್ನು ಬಗೆದು, ಬಿಚ್ಚಿದ ಮುಡಿಯನ್ನು ಕಟ್ಟದ ಬಿಡನ.
ಹುಲಿಯನ್ನು ಕಟ್ಟದ ಬಿಡಣ ಜಾಣೆ ಮುದ್ದಾಡುವನು ಬಾರೆ ಈ ಭೀಮನ ಪ್ರೀತಿಯ ರಾಣಿ ನೀನೆ. ನಾನೇ ಈ ಭೀಮನ ಪ್ರೀತಿಯ ರಾಣಿ ನೀನೆ. ಜಾಣೆ ನನ್ನ ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರೆ. ನೀನು ನಮ್ಮ ಸಂಗಡ ಕದನ ಮಾಡೋದ್ರಲ್ಲಿ ನಿನ್ನ ಚಿತ್ರತೆಯನ್ನು ತಿಳಿದೇನು ತಿಳಿದೆ ಬಹಳ ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿದ್ದೆ. ನೀನು ಚತುರಳು ಅಯ್ಯೋ ಚತುರಳು. ಪ್ರಾಣೇಶ್ವರ ಬನ್ನಿ. ಆದರೂ ನೀವು ಎಲ್ಲವನ್ನು ಮರೆತು ಹೋದಂತೆ ಕಾಣಿಸುತ್ತಿರುವುದು. ಬನ್ನಿ ಹೀಗೆ. ಸಮಯವಿದೆ ಸ್ವಾಮಿ ದೇವಿ ಶೃಂಗಾರಕ್ಕೆ ಭೀಮ ಪ್ರಾಣೇಶ್ವರ ದೇವಿ ಸಮಯವಿದೆ ಶೃಂಗಾರಕ್ಕೆ ಭೀಮ ಭ್ರಮದಿಯ ಮನಕ್ಕಿಲ್ಲದಿರೆ ವಿರಾಮ. ಅಲ್ಲವೇ ಭ್ರಮದಿಯ ಮನಕ್ಕಿಲ್ಲದಿರೆ ವಿರಾಮ. ಸಮಯವಿದೆ ಮನಮುರಿಸುವ ಮಧು ಹಾಸ ವಿಲಾಸ. ಮನಮುರಿಸುವ ಮಧು ಹಾಸ ವಿಲಾಸ. ಕೌರವ ಶಿರವ ಧರೆಯೊಳು ನೀನು. ಕೌರವ ಶಿರವ ಧರೆಯೊಳು ನೀನು. ಪ್ರಾಣೇಶ್ವರ ದೇವಿ ಚೆಲ್ಲುತ್ತ ಸೇರುವೆ ಯಾವಾಗ ಆಹಾ ಅದನ್ನೂ ಮರೆತು ಹೋದಂತೆ ಕಾಣಿಸುತ್ತಿರುವುದು. ಎಂದಿಗೆ ಆ ಕೌರವರ ಶಿರವನ್ನು ಈ ಧರೆಗೆ ಕೆಡಹುವಿರೋ? ಎಂದಿಗೆ ಅವರ ಬಿಸಿ ರಕ್ತದಿಂದ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟಿಸುವಿರೋ? ಆಗ ಚೆಲ್ಲುತ್ತ ಸೇರುವೆ ಕಾಂತಿಯ ನೀನು. ಅಲ್ಲವೇ ಸ್ವಾಮಿ? ಹೌದು ದೇವಿ. ಚೆಲ್ಲುತ್ತ ಸೇರುವೆ ಕಾಂತಿಯ ನೀನು. ಸಮಯವಿದೆ ಶೃಂಗಾರಕ್ಕೆ ಭೀಮ. ಆಹಾ ಒಳ್ಳೆ ಸಮಯವಿದೆ ಶೃಂಗಾರಕ್ಕೆ ಭೀಮ. ಪ್ರಾಣೇಶ್ವರ ದೇವಿ ಈ ಹಿಂದೆ ಬಿಚ್ಚಿದ ನನ್ನ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿ ಮತ್ತೆ ಏನನ್ನು ಹೇಳಿದರಲ್ಲವೇ ಪ್ರಿಯ? ಪುನಃ ನನ್ನ ಬಾಯಿಂದ ಅದೇ ಪ್ರತಿಜ್ಞಾ ವಾಕ್ಯವನ್ನು ನುಡಿಸಲು ಅಪೇಕ್ಷಿಸಿವೆ. ಮಾಡಿದ ಶಪಥವನ್ನು ಮರೆಯುವಂತೆ ಹೇಳಿ ಅಲ್ಲ ಈ ಪ್ರಚಂಡ ಭೀಮ. ಆಹಾ ನಿಜವೇ ನಿಜವೇ. ನೀವೆಂದಿಗೂ ಮಾಡಿರೋ ಪ್ರತಿಜ್ಞೆಯನ್ನು ಮರೆಯುವವರಲ್ಲ. ನೀವು ಆಡದಂತೆ ಮಾಡಬೇಕೆಂಬುದು ನನ್ನ ಇಚ್ಛೆ. ಆದ್ರೆ ಏನು ಮಾಡುವೆ ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ನನ್ನ ಆಂಚಾಲಿ ಊಳ ಕೌರವನ ಊಳ ಕೌರವನ ಬಾಳ ಗಳಿಸುವ ತಾಳು ತಾಳು ಮೀಸುವ ಮದಿಯೇ. ಆಹಾ ಊಳ ಕೌರವನ ಬಾಳ ಗಳಿಸುವನು ತಾಳು ತಾಳು ಮೀಸುವ ಮದಿಯೇ. ಸೈ ಸೈ ಪರಿಯನು ದರೆಯಲು ಸೈ ಸೈ ಪರಿಯನು. ಆಂಚಾಲಿ ಗುರುದಲಿಗಳೇ ಗುರುಕುಲವೆಲ್ಲ ಸದಪಡಿಯುವ ನಾಕಾಂತೆ. ದುರ್ದಲಿಗಳೇ ಗುರುಕುಲವೆಲ್ಲ ಸದಪಡಿಯುವ ನಾಕಾಂತೆ. ಗುರುಳ ಕೌರವರ ಸಿಗಿತು ಬಗೆಯಿಲ್ಲ. ಗುರುಳ ಕೌರವರ ಸಿಗಿತು ಬಗೆಯಿಲ್ಲ. ಸೈ ಸೈ ದರೆಯಲು ಸೈ ಸೈ
ನನ್ನನ್ನು ಕೆಳಿಸಬೇಡ ಪಾಂಚಾಲಿ, ನನ್ನನ್ನು ಕೆಳಿಸಬೇಡ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಆದ್ದರಿಂದ ಯುದ್ಧವನ್ನೇ ಬಯಸುವೆನು. ಧರ್ಮ ಪಯಣ ಯುಧಿಷ್ಠರು ದುರ್ಯೋಧನ ಅನಂತ ಅಪರಾಧವನ್ನು ಕ್ಷಮಿಸಬಹುದು, ನಾನು ಮಾತ್ರ ಕ್ಷಮಿಸುವುದಿಲ್ಲ. ಅಲ್ಲಿ ನೋಡು, ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಕೇಸರಿಯಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನಪಡಿಸಲು ನಿನ್ನಿಂದಲೇ ಹೊರತು ಮತ್ಯಾರಿಂದಲೂ ಸಾಧ್ಯವಿಲ್ಲ. ನಿಜ ಪಾರ್ಥ, ಈ ಸಾರಿ ಸಹೋದರ ಭೀಮಸೇನನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ಪಾರ್ಥ, ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಸಹೋದರನಾದ ಈ ಭೀಮಸೇನನ ಕೋಪವನ್ನು ಶಮನ ಮಾಡುವುದೇ ನನ್ನಿಂದ ಅಸಾಧ್ಯವಾದದ್ದು. ಸಹೋದರ ಭೀಮಸೇನ, ಏಕೆ ನನ್ನಲ್ಲಿಯೂ ಕೋಪವೇ ತಮ್ಮ? ಪಾಂಚಾಲಿ, ಅಣ್ಣನೇಕೆ ಸಿಟ್ಟಾಗಿರುವನು? ನಿಮ್ಮ ಪ್ರಶ್ನೆಗೆ ಏನನ್ನ ಬಿರುಗುವುದಲು ಸರಿಯಾದ ಉತ್ತರವನ್ನು ಕೊಡಬಹುದಲ್ಲವೇ? ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಮುಖದಿಂದ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿರುವನು. ನಿಮ್ಮಿಬ್ಬರ ಸಮ್ಮುಖದಲ್ಲೇ ಸಿಡಿದು ಬಿಡುವನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿರಬಹುದು, ಅರ್ಜುನನ ಅನುಮೋದಿಸಬಹುದು, ನಕುಲ ಸಹೋದರರು ಸಮ್ಮತಿಸಬಹುದು. ಆದರೆ ಈ ದಾಸ್ಯಾವೃತ್ತಿಯು ಪಾಂಡವರ ಕಳಂಕವೆಂದು ಭಾವಿಸಿರುವನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮಯ ಬಾಗಿಲನ್ನು ನಿಂತು ಸಂಧಿ ಯಾಚನೆ ಮಾಡಲು ಪಾಂಡು ರಾಜೇಂದ್ರ ನಮ್ಮನ್ನು ಪುತ್ರರಾಗಿ ಪಡೆದಿಲ್ಲ. ಈ ಅಪಮಾನವು ನಿಮಗೆ ಅಸ್ಯವಾಗಿರುವುದು. ಒಂದು ಸರಣವು ಇದನ್ನು ನಾನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮಂತೆ ಅನುಮತಿ ನಾಳೆ ಅರ್ಜುನನ ಸಹಾಯವನ್ನಾಗಲಿ ಅಪೇಕ್ಷಿಸಿಲ್ಲ. ನಾನು ಮತ್ತು ನನ್ನ ಈ ಗದ ಜಗದ ಮಹಾಯುಧ, ಈ ಗದ ಧರ್ಮದಾಂಧ ದುರ್ಯೋಧನನನು ಜರ ದುರಾತ್ರದಳ್ಳುತ್ತ ಕೃಪಸುತ್ತ ಎದುರು ದುರ್ಮದಾಂಧ ದುರ್ಯೋಧನನನು ಜರ ದುರಾತ್ರದಳ್ಳುತ್ತ ಕೃಪಸುತ್ತ ಎದುರು ದುರ್ಮದಾಂಧರ ಗರ್ವವ ಮುರಿದು ದುರ್ಮದಾಂಧರ ಗರ್ವವ ಮುರಿದು ದಂಸಗೈದುದರೆ ಭಾರವನಿಸಿದೆ. ಈಗದ ಜಗದ ಮಹಾಯುಧ, ಈಗದ ಹಟ್ಟ ಆಸದಿಂದ ದುಷ್ಟ ಕೌರವರ ಹೆಟ್ಟಿ ಸಮರದ ಮುಷ್ಟಿಯುದ್ಧದೆ ಹಠ ಆಸದಿಂದ ದುಷ್ಟ ಕೌರವರ ಹೆಟ್ಟಿ ಸಮರದ ಮುಷ್ಟಿಯುದ್ಧದಿ ಅಡಿಯಳು ನಟ್ಟಿ ಕದೆಯಳು ಕುಟ್ಟಿ ಅಡಿಯಳು ನಟ್ಟಿ ಕದೆಯಳು ಕುಟ್ಟಿ 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 ದರಬಾರವನಿಸಿದೆ. ಈಗದ ಜಗದ ಮಾಯುಧ, ಈಗದ ನಾನು ಮತ್ತು ನನ್ನ ಈಗಲೇ ಇದೊಂದೇ ಸಾಕು. ಇಡೀ ಗುರುಕುಲವನ್ನೇ ಸಂಪೂರ್ಣವಾಗಿ ನಾಶ ಮಾಡಬಲ್ಲ. ನೀವು ನಿಶ್ಚಿಂತರಾಗಿ ರಾಜ್ಯ ಪ್ರಸ್ತಾವದಲ್ಲಿ ನಾನು ನನ್ನ ಪ್ರತಿಜ್ಞೆಯನ್ನು ನಡೆಯುವನು. ನಿಲ್ಲು ಪ್ರಿಯ ಸಹೋದರ, ನಿಲ್ಲು. ದುಡುಕುತನವು ಬೇಡವೋ ತಮ್ಮ, ಬಿಡು ಬಿಡೆಂದು ಕತಿಯ ಭೀಮ. ಭೀಮಸೇನ, ದುಡುಕುತನವು ಬೇಡವೋ ತಮ್ಮ, ಬಿಡು ಬಿಡೆಂದು ಗತಿಯ ಭೀಮ. ಸಮಾಧಾನ ಭೇದವೆಲ್ಲ, ಸಮಾಧಾನ ಭೇದವೆಲ್ಲ ಮುಗಿದ ನಂತರವಲ್ಲವೇ ದಂಡವು. ಮುಗಿದ ನಂತರವಲ್ಲವೇ ದಂಡವು. ದುಡುಕುತನವು ಬೇಡವೋ ತಮ್ಮ, ಬಿಡು ಬಿಡೆಂದು ಗತಿಯ ಭೀಮ. ಧರ್ಮ ಧರ್ಮ ಎಂದು ನಾವು ಧರ್ಮ ಧರ್ಮ
ದುಡುಕುತನವು ಬೇಡವೋ ತಮ್ಮ ಬಿಡು ಬಿಡೆಂದು ಗತಿಯ ಭೀಮ ದುಡುಕುತನವು ಬೇಡವೋ ತಮ್ಮ ಭೀಮ ಭೀಮ ಸಹೋದರ ಭೀಮಸೇನ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಶಾಂತನಾಗುತ್ತಮ್ಮ. ಅಣ್ಣ, ಕೋಪ ಮಾಡಬೇಡ. ಧರ್ಮಜನು ನಮಗಿಂತ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ನುಡಿಯುವುದು ಧರ್ಮವಲ್ಲ. ಪಾಂಚಾಲಿ, ಮಾಲಿನಿ ಮನದ ವೇದನೆ ನೀಗಿಸೆ ಸಮಯವಿದೆಂದರಿತೆಯ ಕರುಣೆ ಏತಕ್ಕೆ ದುಗುಡವು. ಮಾಲಿನಿ ಮನದ ವೇದನೆ ನೀಗಿಸೆ ಸಮಯವಿದೆಂದರಿತೆಯ ಕರುಣೆ ಏತಕ್ಕೆ ದುಗುಡವು. ಧರ್ಮಜನೆಮ್ಮಯ ನಿರ್ಮಲ ಭ್ರಾತೃವು ಧರ್ಮಜನಿಮ್ಮಯ ನಿರ್ಮಲ ಭ್ರಾತೃವು ನಿರುಪುದನುಚಿತ ಪರಕಿಸದೆ ನುಡಿಯ ನಿರುಪುದನುಚಿತ ಪರಕಿಸದೆ ನುಡಿಯ ಸಹಿಪುದು ಮನದನು ತಾಪವ ಕರುಣೆ ಸಹಿಪುದು ಮನದನು ತಾಪವ ಕರುಣೆ. ಧರ್ಮದಿಂದಗನ ಕಾರ್ಯ ಸಾಧಿಸಬೇಕು ಮನ ಹೃದಯದ ಕೊರಗುವ ಪರಿಯ ಧರ್ಮದಿಂದಗನ ಕಾರ್ಯ ಸಾಧಿಸಬೇಕು ಮಲ ಹೃದಯದ ಕೊರಗುವ ಪರಿಯ ಸಾರ ಸಾಕ್ಷಿ ನೀನರಿಯದ ಈ ಪರಿ ಸಾರ ಸಾಕ್ಷಿ ನೀನರಿಯದ ಈ ಪರಿ ಏಕೆಂದು ನೀನೀಗ ವಿಹಾದ ಪಡುವೆ ಏಕೆಂದು ನೀನೀಗ ವಿಹಾದ ಪಡುವೆ. ಮಾಲಿನಿ ಮನದ ವೇದನೆ ನೀಗಿಸೆ ಸಮಯವಿದೆಂದರಿತೆಯ ಕರುಣೆ ಏತಕ್ಕೆ ದುಗುಡವು. ಇದಕ್ಕೆ ನೀನು ಏನು ಹೇಳುವ ಪಾಂಚಾಲಿ? ಧರ್ಮ ಧರ್ಮ ಎಂದು ಹಂಬಲಿಸುತ್ತ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವಲ್ಲವೇ ಪ್ರಾಣೇಶ್ವರ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯೂ ಸಹ ಕ್ಷತ್ರಿಯರಾದ ನಮ್ಮ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನಿನ್ನೂ ತಿಳಿದಿಲ್ಲ. ನಾವುಗಳು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ಆ ವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವುದು. ಏನಿದು? ಏನಿ ಕೋಲಾಹಲ? ಜಯ ಜಯ ಕೃಷ್ಣ, ಜಯ ಜಯ ಯದುಪತಿ. ಅರ್ಜುನ, ಅರ್ಜುನ, ನಾನಿನ್ನು ಹೋಗುವನು. ಈ ಸಂಧಿಯ ಫಲಾಫಲವನ್ನು ಕೇಳಿದ್ರ ನನಗೆ ಯಾವ ಪ್ರಯೋಜನವಿಲ್ಲ. ನಿಮ್ಮ ಅಪವರ್ತನ ಫಲವು ನಿಮಗೆ ಇರಲಿ. ಪ್ರತಿಜ್ಞೆನಂತ ನಡೆದ ಸ್ವತಂತ್ರ ಇರಲಿ. ಸ್ವಲ್ಪ ಸಮಾಧಾನರಾಗಿ. ಯದುಪತಿ ನಮ್ಮನ್ನು ನೋಡನಗುತ್ತ ಎತ್ತ ಕಡೆ ಬರುತ್ತಿರುವರು. ಪರಮಾತ್ಮ, ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗು ಧರ್ಮನಂದನ. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಓದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನೇ ನನ್ನನ್ನು ರಾಜ್ಯಸಭೆಯಲ್ಲಿ ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದನು. ಸಂಧಿಯ ವಿಚಾರವು ನಡೆಯಿತಷ್ಟೇ. ಓಹೋ, ನಡೆಯಿತು. ಪಾಂಚಾಲಿ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾಫಲವನ್ನು ಕೇಳಿದ್ರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಇವರ ಇಚ್ಛೆಯಂತೆ ಇವರು ನಡೆಯಲಿ. ನಾನು ತೋರಿದನ್ನು ನಾನು ಮಾಡುವೆನು. ಸ್ವಲ್ಪ ಸಮಾಧಾನರಾಗಿ. ಮೊದಲು ಅಣ್ಣನ ಮಾತು ಮುಗಿಯಲಿ ಸ್ವಾಮಿ. ನಿಮ್ಮ ಅಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯ ಮುಗಿಯುವುದು. ಸ್ವಾಮಿ, ಮುಂದೇನಾಯಿತು? ಸಭೆಯಲ್ಲಿ ಏನಾಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಕೃಷ್ಣ, ಈ ನಿನ್ನ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಆಜ್ಞೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಈಗ ನಿನ್ನ ಅಭಿಮತವು ತಿಳಿಯಿತು. ಹಿಂದೆ
ಅಜ್ಞಾತವಾಸದ ನೆಪದಲ್ಲಿ ಅರ್ಜುನನಿಗೆ ಬಳಿಯನ್ನು ತೊಡಿಸಿದೆ. ಈಗ ಈ ಸಂಧಿಯ ನೆಪದಲ್ಲಿ ನಮ್ಮೈವರೆಗೂ ಬಳಿಯನ್ನು ತೊಡಿಸಲು ಅವನಿಸುತ್ತೀರಾ? ಯಾದವಾಗಿ ಈ ಪಾಂಡುಪುತ್ರನ ಮೇಲೆ ನಿನಗಿಷ್ಟು ಆಕ್ರೋಶ ಬೇಕೇ? ನಿನಗಿಷ್ಟೊಂದು ಅಸಹನೆ ಏಕೆ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನ ನಡುವೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ಧರ್ಮನಂದನ, ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು ದೇವ? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರೇ ಒಪ್ಪಿದರು. ಆ ದುರ್ಯೋಧನ ಆತನೂ ಸಹ. ಕೃಷ್ಣ, ಈ ದುರ್ವಾರ್ತೆಯನ್ನು ಹೇಳಲು ನಿನ್ನ ಇಚ್ಛೆ ಇದೆ, ಅದನ್ನು ನೀನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪವರ್ಧನ ಫಲವು ನಿಮಗೆ ಇರಲಿ. ನೀವೇ ಭುಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸಿಲ್ಲ. ನಿರಾಶಲಾಗಬೇಡ ಪಾಂಚಾಲಿ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತಿಳಿಸುವನು. ಅಬ್ಬಾ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಕೃಷ್ಣ, ಸುಮ್ಮನೆ ನನ್ನ ಕಾಣಬೇಡ. ಈ ಸಂಧ್ಯೆ ಸುದ್ದಿ ಒಪ್ಪದು ನನಗೊಪ್ಪದು. ಭೀಮಸೇನ, ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳುಹಿಸಿರುವನು. ಏನು? ದುರ್ಯೋಧನನ ಸಂದೇಶ? ದುರ್ಯೋಧನ ಸಂದೇಶ ಹಾಗಿದ್ದರೆ ಅದರ ಉದ್ದೇಶ ಸಂಧಿಯಾಗಿರುವುದಿಲ್ಲ. ಕೃಷ್ಣ, ಏನೋ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ಸ್ವಲ್ಪ ಸಮಾಧಾನದಿಂದ ನನ್ನ ಬಳಿ ಕೈಕಟ್ಟಿಕೊಂಡು ಕುಳಿತುಕೋ. ಆಗ ನಿನಗೆ ಆ ಪ್ರಿಯವಾದ ಸಂದೇಶವನ್ನು ಹೇಳುವೆ. ಇಲ್ಲ, ನಿಂತಿದ್ದಂತೆ ಹೇಳು ಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸ ಹೇಗೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು. ನಿನ್ನ ಗದೆಯನ್ನು ಕ್ಷಣಕಾಲ ದೂರವಿಟ್ಟು ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿಕೊಂಡು ಕುಳಿತುಕೋ. ಆಗ ನಿನಗೆ ಆ ಪ್ರಿಯವಾದ ಸಂದೇಶವನ್ನು ಹೇಳುವೆ. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವನು. ಈಗಲಾದರೂ ಹೇಳು. ನೀನು ಕೋಪ ಮಾಡುವುದಿಲ್ಲ ತಾನೇ? ಅದು ಆಗಲಿ. ಹಾಗಾದರೆ ಈಗ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ ಆಗಬಹುದು. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿರು. ಆಗಬಹುದು ಏ ಬಿಡಯ್ಯ. ಯಾಜ್ಞಸೇನಿ, ಅಣ್ಣ. ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಆಜ್ಞೆ ನಾನು ಎಂದಾದ್ರೂ ಮೀರಿರುವೆನೆ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದೇನಿದು? ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಪರಿಹಾಸ್ಯ ಮಾಡುತ್ತಿರುವೆಯಾ? ಇದು ಪರಿಹಾಸ್ಯವಲ್ಲ ತಂಗಿ. ನೀನು ಶತ್ರುಗಳ ಎಡೆಮುರಿಯನ್ನು ಬಿಚ್ಚುವುದರಲ್ಲಿ ಮಹಾಪಂಡಿತೆಯಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದೇನೋ ನೋಡೋಣ. ಭೀಮಸೇನ, ಪಾಂಚಾಲಿ, ನಿನಗ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಮಾತ್ರ. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಅಬ್ಬಾ, ಈಗ ನನಗೆ ನಿರ್ಭಯವಾಯಿತು. ಈಗೆಲ್ಲರೂ ಕೇಳಿರಿ. ಭೀಮಸೇನ, ಯಾಜ್ಞಸೇನಿ, ಧರ್ಮನಂದನ, ಸ್ವಾಮಿ. ಕಿರೀಟಿ, ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಅಂದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸುವಲ್ಲಿ ಅನುವಾಗಿತ್ತು. ಯಾರು ಈ ಕಾರ್ಯವನ್ನು ಮಾಡಿದರು? ಹರಿ ಪರಿಗೈದವ ದುರುಳ ಅವನರಿ ಪರಿಗೈದವ, ಅವನರಿ ಪರಿಗೈದವ, ಪುರುಷದೊಳಗಿ ತರನ ಮಾಡಿದವ, ಪುರುಷದೊಳಗಿ ತರನ ಮಾಡಿದವ, ಹರಿ ಪರಿಗೈದವ ದುರುಳ ಅವನರಿ ಪರಿಗೈದವ, ಅವನರಿ ಪರಿಗೈದವ. ಕೇಶವಾನಿನ ರೀತಿಯು ಪ್ರೀತಿಯಿಂದಲೇ ತೋರ್ಪುದು, ಕೇಶವಾನಿನ ರೀತಿಯು ಪ್ರೀತಿಯಿಂದಲೇ ತೋರ್ಪುದು, ಈ ಸಮಯದಿ ಮನ ಕಾದರಿಪುದು ಬಲ, ಈ ಸಮಯದಿ ಮನ ಕಾದರಿಪುದು ಬಲ, ಹರಿ ಪರಿಗೈದವ ದುರುಳ ಅವನರಿ ಪರಿಗೈದವ, ಅವನರಿ ಪರಿಗೈದವ. ಕೃಷ್ಣ, ಏನ್ ಹೇಳಿದೆ? ಈ ಹಗ್ಗದಿಂದ ಬಂಧಿಸಲ್ಪಟ್ಟ ಆ ದುರಾತ್ಮರರು ಬೇಗ ತಿಳಿಸು. ಮತ್ತಿನ್ನಾರು?
ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನನು ಈ ಕಾರ್ಯವನ್ನೆಸಗಿದನು. ಇಂತಹ ಸಾಹಸಮಯವಾದ ಕಾರ್ಯಗಳು ಅವರಿಂದಲ್ಲದೆ ಮತ್ಯಾರಿಂದ ಸಾಧ್ಯ? ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು, ಪಾಂಡವರ ರಾಯವನ್ನು ಈ ರೀತಿ ಅಪಮಾನ ಮಾಡಬಹುದೇ? ಆ ಕುನ್ನಿ ಕೌರವ, ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವೇ ಅಲ್ಲ ಭೀಮಸೇನ, ಆ ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ದುಡುಕುತ್ತ ನುಡಿದ ಕೌರವನು, ಹಿಡಿಂಬಾಪತಿಯೇ ಕೇಳು. ದುಡುಕುತ್ತ ನುಡಿದ ಕೌರವನು, ಹಿಡಿಂಬಾಪತಿಯೇ ಕೇಳು. ಕಡೆಗೆ ಯುದ್ಧವಾಗೈವೆ ಒಡೆ ನಾನು ರಾಜ್ಯವೆಂದ. ಕಡೆಗೆ ಯುದ್ಧವಾಗೈವೆ ಒಡೆ ನಾನು ರಾಜ್ಯವೆಂದ. ಐವರಿಗೈದು ಊರನ್ನು ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಐವರಿಗೈದು ಊರನ್ನು ಕೊಡೆನು, ಭೀಮನಿಗೊಂದು ಗ್ರಾಮವ ಬಿಡೆನು. ಬಿಡುವೆನೆ ರಾಜ್ಯವ ನಾನು, ಮಡಿದಾಗ ಎಂದನವನು. ಬಿಡುವೆನೆ ರಾಜ್ಯವ ನಾನು, ಮಡಿದಾಗ ಎಂದನವನು. ದುಡುಕುತ್ತ ನುಡಿದ ಕೌರವನು, ಹಿಡಿಂಬಾಪತಿಯೇ ಕೇಳು. ಕಡೆಗೆ ಯುದ್ಧವಾಗೈವೆ ಒಡೆ ನಾನು ರಾಜ್ಯವೆಂದ. 5 ಮಾರು ಭೂಮಿಯನ್ನು ಕೊಡಲು ಆತನು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ವಾನದಲ್ಲಿ, ಮಹಾರಥಿಕರ ವೀರ ಘೋಷದಲ್ಲಿ ಎಂದು ಹೇಳಿದನು. ಪರಮಾತ್ಮ, ಈ ಸಂದೇಶಕ್ಕೆ ನಮಗುಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನಮ್ಮೆಲ್ಲ ಪ್ರಯತ್ನಗಳನ್ನು ವಿಫಲ ಮಾಡಿ ಮುಂದೆ ಬಂದು ನಿಂತಿರುವುದೇ ಭಯಂಕರವಾದ ಘೋರ ಸಮರ. ಸ್ವಾಮಿ, ನೀನೇ ತಿಳಿದಿರುವಂತೆ ಯುದ್ಧವನ್ನು ನಾನೆಂದಿಗೂ ಅಪೇಕ್ಷೆ ಪಟ್ಟವನಲ್ಲವಂದು. ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದಾಗಿಯೂ ಅದರ ಪ್ರತಿಫಲ ಈ ಯುದ್ಧ. ಪರಮಾತ್ಮ, ಬಿಚ್ಚು ನನ್ನ ಕೈಗಳನ್ನು. ಅಗ್ರಜ, ಧನಂಜಯ, ಏನು ಯಾರು ಬಿಚ್ಚುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿದ್ದಾನೆ? ಈಗ ಎಲ್ಲರೂ ಕೇಳಿರಿ. ಆ ದಿನ ದುರ್ಯೋಧನ ಹೊಡ್ಡೋಲಗದಲ್ಲಿ ನಮ್ಮ ದುರ್ಜಯು ಗೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ದುಶ್ಯಾಸನದಿಂದ ಅಪಮಾನ ಹೊಂದಿ ಮುಕ್ತ ಕೇಶಿಯಾಗಿ ರೂಪುಗೊಂಡಂತೆ ನಿಂತಿದ್ದ. ಅಂದು ಆ ಪಾಂಚಾಲ ರಂಜನಿಯ ಸಮ್ಮುಖದಲ್ಲಿ ಪ್ರತಿಜ್ಞೆ ಮಾಡಿದನು. ಈಗ ಯುದ್ಧ ಸಮಾಧಾನವಾಗುವ ಮೊದಲು ಅದೇ ಪ್ರತಿಜ್ಞೆ ಮಾಡುವೆನು. ನಾನು ವಾಯುದೇವನ ವಂಶದಿಂದ ಜನಿಸಿದ್ದೇ ನಿಜವಾಗಿದ್ದರೆ, ನನ್ನ ತಾಯಿ ವೀರ ಮಾತೆ ಕುಂತಿದ್ದೇವೆ ಸ್ತನಪಾನ ಮಾಡಿದ ಸತ್ಯವಾಗಿದ್ದರೆ, ನಾಳಿನ ಯುದ್ಧದಲ್ಲಿ ಆ ದುರುಳ ಕೌರವರ 99 ಮಂದಿ ನಿರ್ವಂಶ ನಾಶ ಮಾಡಿ ಆ ದುರುಳ ದುಶ್ಯಾಸನ ವಕ್ಷಸ್ಥವನ್ನು ಬಯದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ನನ್ನ ಮಡದಿ ಪಾಂಚಾಲಿ ಬಿರುಮಣಿಯನ್ನು ಕಟ್ಟಿಸಿ ಅನಂತರ ಆ ದರ್ಪಿತ ದುರ್ಯೋಧನ ತಡೆಯನ್ನು ಈ ನನ್ನ ಗದೆಯಿಂದ ಪುಡಿ ಪುಡಿ ಮಾಡಿ ಹಸ್ತಿನಾವತಿ ರಾಜಬೀದಿಯಲ್ಲಿ ರಕ್ತದ ಕೋಡಿಯನ್ನೇ ಏರಿಸಿ, ಪರಮಾತ್ಮ, ನನ್ನ ಪ್ರತಿಜ್ಞೆಯನ್ನು ಸಾಧಿಸಿಕೊಳ್ಳುವುದಾದರೆ ಗತಿ ನಿರಂತರವಾದ ಪರಕವೇ ಪ್ರಾಪ್ತಿಯಾಗಲಿ. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.